ಅದು ರಾಜ್ಯದ ಅತಿದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲೊಂದು. ಆದರೆ ಆಸ್ಪತ್ರೆ ಆವರಣದಲ್ಲಿರುವಂತಹ ರಸ್ತೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗಳು ಹೋದರೆ ಬಹಳ ಕಷ್ಟಕರ ಪರಿಸ್ಥಿತಿಯನ್ನು ಅವ್ರು ಎದುರಿಸಬೇಕಾಗತ್ತೆ. ಯಾಕಂದರೆ ರಸ್ತೆನ ಗುಂಡಿಗಳ ಮಧ್ಯೆ ನಿರ್ಮಾಣ ಆಗಿರುವಂತಹ ರಸ್ತೆನ ಇದು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಬನ್ನಿ, ಡೀಟೇಲ್ಸ್ ಇದೆ, ಯಾವ ಆಸ್ಪತ್ರೆ ಅಂತ ನೋಡ್ಕೊಂಡು ಬರೋಣ. ಕೆಸಿ ಜನರಲ್ ಆಸ್ಪತ್ರೆಗೆ ಗುಂಡಿ ಗಂಡಾಂತರ. ಆಸ್ಪತ್ರೆ ಆವರಣದ ರಸ್ತೆಯಲ್ಲಿ ಆಳುದ್ದ ಗುಂಡಿಗಳು. ಆಂಬ್ಯುಲೆನ್ಸ್ ಆಟೋಗಳ ಸಂಚಾರ ಕಷ್ಟ. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಕೆಸಿ ಜನರಲ್. ದಿನಕ್ಕೆ ಸಾವಿರಾರು ರೋಗಿಗಳು, ಐಸಿಯು ಪೇಷಂಟ್ಗಳು ಬರ್ತಾರೆ. ಆಂಬ್ಯುಲೆನ್ಸ್ ಹಾಗೂ ರೋಗಿಗಳನ್ನ ಕರೆತರುವ ಆಟೋಗಳಿಗೆ ಓಡಾಡೋಕೆ ರಸ್ತೆ ಚೆನ್ನಾಗಿ ಇರಬೇಕು. ಆದ್ರೆ ಕೆಸಿ ಜನರಲ್ ಆಸ್ಪತ್ರೆ ಆವರಣದ ರಸ್ತೆ ಗುಂಡಿಮಯ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆಗೆ ಎಂಟ್ರಿಯಾಗಿ ಎಮರ್ಜೆನ್ಸಿ ಕಡೆ ಹೋಗೋ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನಗಳು ಓಡಾಡೋದು ಕಷ್ಟ ಆಗ್ತಿದೆ. ಪ್ರತಿಷ್ಠಿತ ಕೆಸಿ ಜನರಲ್ ಆಸ್ಪತ್ರೆಯ ಒಳಗಡೆ ರಸ್ತೆ ಗುಂಡಿಗಳ ಮಯ ಆಗಿರುವಂಥದ್ದು. ಎಮರ್ಜೆನ್ಸಿ ಅಂತ ಕರೆದುಕೊಂಡು ಬರುವಂಥ ಪೇಷಂಟ್ಗಳಿಗೆ ಭಾರಿ ತೊಂದರೆ ಆಗುತ್ತೆ. ರಸ್ತೆಗಳು ಗುಂಡೆ ಬಿದ್ದಿರುವಂಥದ್ದು ಗಮನಿಸ್ತಾ ಹೋಗ್ತಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿರುವಂಥ ರಸ್ತೆಗಳು ಈ ರಸ್ತೆಗಳ ಮುಖಾಂತರವಾಗಿ ಎಮರ್ಜೆನ್ಸಿಗೆ ರೋಗಿಗಳನ್ನು ಕರೆದುಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ರಸ್ತೆ ಗುಂಡಿಗಳು ಬಿದ್ದಿವೆ ಅನ್ನುವಂಥದ್ದು. ಈ ರೀತಿ ಗುಂಡಿ ಬಿದ್ದಿದ್ದಾಗ ಯಾವ ರೀತಿಯಾಗಿ ರೋಗಿಗಳನ್ನು ಸಾಗಿಸಬೇಕಾಗತ್ತೆ, ತೀರಾ ಅಪಾಯ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸುಮಾರು ರಸ್ತೆ ಉದ್ದಕ್ಕೂ ಕೂಡ ನಮಗೆ ಗುಂಡಿಗಳು ಸಿಗ್ತಾ ಹೋಗ್ತವೆ. ಹೀಗಿರಬೇಕಾದ್ರೆ ಯಾವ ರೀತಿಯನ್ನು ನೋಡಿಕೊಂಡು ಹೀಗೆ ಇದ್ದಾರೆ ಅನ್ನೋಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗಿರ್ತಕ್ಕಂಥ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆಗ ಈ ರೀತಿ ರಸ್ತೆ ಗುಂಡಿಗಳಿದ್ದರೆ ಗುಂಡಿ ಒಳಗಡೆ ವೆಹಿಕಲ್ಗಳನ್ನು ಇಳಿಸಿ ಹೋಗ್ಬೇಕಾಗತ್ತೆ. ಆ್ಯಂಬುಲೆನ್ಸಲ್ಲಿ ಕರೆದುಕೊಂಡು ಬರ್ತಾರೆ, ಆಟೋದಲ್ಲಿ ಕರೆದುಕೊಂಡು ಬರ್ತಾರೆ, ಮತ್ತು ಬೈಕ್ನಲ್ಲೂ ಕೂಡ ಕರೆದುಕೊಂಡು ಬರ್ತಾರೆ. ಈಗಿರಬೇಕಾದ್ರೆ ಯಾವ ರೀತಿಯಾಗಿ ಈಗ ಗುಂಡಿಗಳನ್ನು ಮುಚ್ಚಿದಾನೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಇಲ್ಲೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರವಾಗಿ ಗುಂಡಿ ಬಿದ್ದಿದೆ. ಈ ಗುಂಡಿ ಒಳಗಡೆ ಆಟೋಗಳು ಇಳಿದು ಹೋಗುವಂಥ ಪರಿಸ್ಥಿತಿ ಮತ್ತು ಗುಂಡಿಯನ್ನು ತಪ್ಪಿಸಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಈಗಿರಬೇಕಾದ್ರೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಅನ್ನುವಂಥದ್ದು. ಇಲ್ಲಿ ನೋಡು, ಮೊನ್ನೆ ಹಾಕಿರ್ತಕ್ಕಂತಹ ಡಾಂಬರ್ ಕೂಡ ಕಿತ್ತು ಬಂದಿದೆ, ಅದನ್ನು ಕೂಡ ಸರಿಪಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲವೂ ಕೂಡ ಕಿತ್ತು ಬಂದಿದ್ದು ಕಳಪೆ ಕಾಮಗಾರಿ ಅನ್ನೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದು ವಾಹನ ಸವಾರರ ಓಡಾಟಕ್ಕೆ, ಜೊತೆಗೆ ರೋಗಿಗಳು ಬರುವಂಥ ಆ್ಯಂಬುಲೆನ್ಸು, ಆಟೋಗಳು, ಬೈಕ್ಗಳ ಓಡಾಟಕ್ಕೆ ತೀರಾ ಸಮಸ್ಯೆ ಆಗ್ತಾಯಿದೆ. ಕೂಡಲೇ ಆಸ್ಪತ್ರೆ ಆವರಣದಲ್ಲಿ ಏನು ಗುಂಡಿ ಬಿದ್ದಿವೆ ಆ ಒಂದು ಗುಂಡಿಗಳನ್ನು ಬೇಗ ಮುಚ್ಚಿದ್ರೆ ತುಂಬ ಒಳ್ಳೆಯದು. ಇಲ್ಲದ್ರೆ ಅಪಾಯಕ್ಕೆ ದಾರಿ ಮಾಡಿಕೊಡ್ತವೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕೆಸಿ ಜನರಲ್ ಆಸ್ಪತ್ರೆಗೆ ಬರುವ ಆಟೋ ಸವಾರರು, ರೋಗಿಗಳು ಗುಂಡಿಗಳನ್ನ ತಪ್ಪಿಸಿ ಓಡಾಡೋದು ಕಷ್ಟ ಅಂತಾರೆ. ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಏನು ಗತಿ ಅಂತ ಕಳವಳ ವ್ಯಕ್ತಪಡಿಸ್ತಾರೆ. ರಸ್ತೆ ರಿಪೇರಿ ಮಾಡಿ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದವ್ರು ಅಂತ ಕಣ್ಣು ಮುಚ್ಕೊಂಡು ಕುಂತಾರೆ. ಒಂದು ಗುಂಡಿ ಮಳೆ ನೀರು ಬಂತಂದ್ರೆ ನಿಂತ್ಕೊಂಡ್ಬಿಡುತ್ತೆ, ಗುಂಡಿ ಕಾಣಲ್ಲ, ಏನು ಕಾಣಿಸಲ್ಲ. ಹಾಸ್ಪಿಟ್ಲ್ ಹುಡಿ ಬೇರೆ ಕಡೆ ಎಲ್ಲ ಕಡೆ ಹಿಂಗೆ ನಿಧಾನ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಇದು ಪ್ರಾಬ್ಲಮ್ ಆಗುತ್ತಲ್ಲ ಅವರಿಗೆ. ಭಾಳ ಟ್ರಾಫಿಕ್ನಲ್ಲಿ ತೊಂದರೆ ಆಗುತ್ತೆ, ಹಳ್ಳ ಪಳ್ಳ ಇರುತ್ತೆ. ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳು ಕರ್ಕೊಂಡು ಬರೋಕ್ಕಾಗಲ್ಲ. ಅಪ್ಪ ಅಲ್ಲ ಅಂತ ದೇವ್ರೆ ಅಂತ ಬೇಡ್ಕೊಳ್ತಾ ಇರ್ತಾರೆ. ಈ ಥರ ಗುಂಡಿಗಳು ಇದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಬೇಕಾದಷ್ಟು ಜಾಗದಲ್ಲಿ ಪೂರ್ತಿ ನಮ್ಮ ಬೆಂಗಳೂರೆಲ್ಲ ಗುಂಡಿನೇ ಇರೋದು. ಹಾಸ್ಪಿಟ್ಲಲ್ಗೆ ಹೋಗಿ, ನಾರ್ಮಲ್ ರೋಡ್ನಲ್ಲಿ ಹೋಗಿ ಗುಂಡಿಗಳು ಇದ್ದೇ ಇದೆ. ಆಸ್ಪತ್ರೆ ಆವರಣದಲ್ಲಿ ರಸ್ತೆಗಳು ಚೆನ್ನಾಗಿ ಇರಬೇಕು. ಆದರೆ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ರಸ್ತೆಗಳು ಹದಗೆಟ್ಟಿವೆ. ರಸ್ತೆ ಗುಂಡಿ ಮುಚ್ಚುವ ಕೆಲಸ ಆಗುತ್ತಾ? ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.